ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಮನೋವೈಜ್ಞಾನಿಕವಾಗಿ ಆಲೋಚಿಸುವಾಗ ನನಗೆ ಒಂದು ಗಾದೆ ತುಂಬ ಗಮನಕ್ಕೆ ಬರ್ತಾ ಇರ್ತದೆ. ಮನಸ್ಸಿನಂತೆ ಮಹಾದೇವ ಅಂತ. ಏನು ಗೊತ್ತಾ, ಈ ಪ್ರಕೃತಿಯಲ್ಲಿ ಯಾವುದು ಜೀವಂತವಾಗಿರುವುದು ಮತ್ತು ಅದಕ್ಕೆ ಯಾವುದೇ ತಡೆ ಇರುವುದಿಲ್ಲವೋ ಅದು ತನ್ನನ್ನು ತಾನು ಗುಣಪಡಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಅಂದರೆ ಒಂದು ಜೀವಂತವಾಗಿದೆ. ಈಗ ಪ್ರಾಣಿ, ಪಕ್ಷಿ, ಸಸ್ಯಗಳು ತಮ್ಮ ಉಳಿವಿಗಾಗಿ ತಮ್ಮ ಮಟ್ಟಿಗೆ ಹೋರಾಟವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅವುಗಳ ಸಾಮರ್ಥ್ಯವನ್ನು ತಡೆಯುವಂತಹ ಪ್ರತಿಬಂಧಕಗಳಿರ್ತವಲ್ಲ, ಅವುಗಳ ಶಕ್ತಿಗೆ ಮೀರಿರುವ ಶಕ್ತಿಯೇ ಅವುಗಳ ಜೊತೆಗೆ ಸೆಣಸಾಟ ಕೇಳಿದ್ರೆ ಅವು ಸೋಲ್ತವೆ. ಆದರೆ ಕಡೆಯ ಜೀವ ಇರುವವರೆಗೂ ಯಾವುದೇ ಪ್ರಾಣಿಯಾಗಲಿ, ಪಕ್ಷಿಯಾಗಲಿ, ಗಿಡವಾಗಲಿ, ಸಸ್ಯಗಳಾಗಲಿ ಅದು ಹೋರಾಡಿಯೇ ತೀರುತ್ತದೆ ತನ್ನ ಉಳಿವಿಗಾಗಿ. ಇದು ಅವುಗಳಿಗೆ ಎದುರಾಗುವ ರೋಗ ಆಗಲಿ, ಅಥವಾ ಪ್ರಕೃತಿಯ ವಿಕೋಪ ಆಗಲಿ, ಅಥವಾ ಹವಾಮಾನದ ವ್ಯತ್ಯಯ ಆಗಲಿ, ಅಥವಾ ಇತರ ಜೀವಿಗಳಿಂದ ದಾಳಿ ಆಗೋದಾಗಲಿ ಯಾವುದೇ ಆಗಿರಬಹುದು, ಯಾವುದಾದರೂ ಕೂಡ ತಮ್ಮ ಉಳಿವಿಗಾಗಿ ತಾವು ಹೋರಾಡುವಂತಹ ಸಾಮರ್ಥ್ಯ ಅವುಗಳಿಗೆ ಇವೆ. ಹಾಗೆಯೇ ಪ್ರಾಣಿ ಮತ್ತು ಮನುಷ್ಯ ಸಸ್ಯಗಳಿಗಿದ್ದಂಗೆ ಪ್ರಕೃತಿಯ ಭಾಗವಾಗಿರುವ ಮನುಷ್ಯನಿಗೂ ಕೂಡ ಆ ಸಾಮರ್ಥ್ಯ ಇದೆ. ಅಂದರೆ ಮನಸ್ಸಿಗೂ ಕೂಡ ಈ ಸಾಮರ್ಥ್ಯ ಇದೆ. ಮನುಷ್ಯನ ಮೆದುಳು ಕೂಡ ಸರಿಯಾದ ನಿರ್ದೇಶನ ದೊರೆತ ಪಕ್ಷದಲ್ಲಿ ತನ್ನನ್ನು ತಾನು ಸರಿ ಹೊಂದಿಸಿಕೊಳ್ಳುವ ಮತ್ತು ಅಗತ್ಯವಾಗಿರುವ ಬದಲಾವಣೆಗಳಿಗೆ ಒಗ್ಗಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಬದಲಾವಣೆಗೆ ಒಗ್ಗಿಕೊಳ್ಳುವ ಸಾಮರ್ಥ್ಯ ಮನುಷ್ಯನದು ಬಹಳ ವಿಶೇಷವಾದದ್ದು. ಮನುಷ್ಯನ ಇಡೀ ಬಯಾಲಜಿಕಲ್ ಎಕ್ಸಿಸ್ಟೆನ್ಸೇ ತನ್ನ ಉಳಿವಿಗಾಗಿ ಹೋರಾಡುವ ಮತ್ತು ತೊಂದರೆಯನ್ನು ನಿರೋಧಿಸುವ ಅಥವಾ ತಡೆಯುವ ಶಕ್ತಿ ಅಂದರೆ ರೆಸಿಸ್ಟೆನ್ಸ್ ಪವರ್ನ ಹೊಂದಿದೆ. ಆದರೆ ಆ ಬಲದ ಬಳಕೆ ಅಥವಾ ವಿಸ್ತರಣೆಗೆ ಅವಕಾಶ ಆಗದೇ ಇರೋಂಗೆ ಅನೇಕ ತಡೆಗಳನ್ನು ಕೂಡ ತಾನೇ ಸೃಷ್ಟಿಸಿಕೊಂಡಿದ್ದಾನೆ ಈ ಮನುಷ್ಯ. ಅದರಲ್ಲಿ ಬಹಳ ಮುಖ್ಯವಾದ ತಡೆ ಎಂದರೆ ಮನಸ್ಸಿನ ಸಂಕೀರ್ಣಮಯ ಸ್ವಭಾವ. ತುಂಬ ಕಾಂಪ್ಲೆಕ್ಸ್ ಅದರದ ಸ್ಟ್ರಕ್ಚರ್. ಅದರಲ್ಲಿ ಮನಸ್ಸು ಖಂಡಿತವಾಗಿಯೂ ತನ್ನ ಸಮಸ್ಯೆಗಳನ್ನು ತಾನೇ ಸೃಷ್ಟಿಸ್ಕೊಳ್ಳುತ್ತೆ, ತಾನೇ ಒದ್ದಾಡತ್ತೆ, ಆಮೇಲೆ ತಾನೇ ಸಹಾಯಕ್ಕಾಗಿ ಅಂಗಲಾಚತ್ತೆ. ಸಹಾಯ ದೊರಕಬೇಕಾದ್ರೆ ಸಹಾಯ ದೊರಕಬೇಕಾದ್ರೆ ತಾನೇ ಅದನ್ನು ತಪ್ಪಿಸ್ಕೊಳ್ಳುತ್ತೆ ಮತ್ತು ನಿರಾಕರಿಸತ್ತೆ. ಇದೆಂಥ ವಿಶೇಷ! ಮೆದುಳು ತನ್ನನ್ನು ತಾನು ಸರಿ ಹೊಂದಿಸಿಕೊಳ್ಳುವುದಕ್ಕೆ ಅದಕ್ಕೆ ಬೇಕಾಗಿರುವ ಮಾರ್ಗ ಅಂತಂದರೆ ಸರಿಯಾದ ಆಲೋಚನೆಗಳು ಮತ್ತು ಅನುಭವಗಳು. ಇದನ್ನು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ಸೂಕ್ತ ತರಬೇತಿಗಳ ಮೂಲಕ ನಮ್ಮ ಮನಸ್ಸನ್ನು ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಎಮೋಷನಲಿ ಹೌ ವಿ ಪರ್ಸೀವ್ ದ ಥಿಂಗ್ಸ್ ಅನ್ನೋದನ್ನು ಸರಿಯಾಗಿ ನಾವು ಡಿಸೈನ್ ಮಾಡ್ಕೊಳ್ಬೋದು, ರೀವೈರಿಂಗ್ ಮಾಡ್ಕೊಳ್ಳಬಹುದು. ನಮ್ಮ ಬ್ರೈನ್ ಈಸ್ ಏಬಲ್ ಟು ಹ್ಯಾವ್ ಅದು ರೀವೈರ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಬೇಡದೇ ಇರೋ ಆಲೋಚನೆಗಳಿಗೆ ಬದಲಾಗಿ ಸೂಕ್ತವಾಗಿರೋ ಆಲೋಚನೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಮಾಡೋದು ಮತ್ತು ಸಕಾರಾತ್ಮಕ ಭಾವನೆಗಳ ಬಗ್ಗೆ ಎಚ್ಚೆತ್ತುಕೊಂಡು ಮತ್ತು ಪರ್ಟಿಕ್ಯುಲರ್ಲಿ ನನಗೆ ಏನು ಬೇಕು ಅಂತ ಅನ್ನೋದನ್ನು ಗ್ರಹಿಸ್ಕೊಂಡು ಪಾಸಿಟಿವ್ ಆಗಿ ಈ ನ್ಯೂರಾನ್ ಸಂಪರ್ಕಗಳು ಚೆನ್ನಾಗಿ ಮನುಷ್ಯನ ಮನಸ್ಸು ಮತ್ತು ಬಯಾಲಜಿಕಲ್ ಎಕ್ಸಿಸ್ಟೆನ್ಸು ಸರಿ ಹೋಗಲಿಕ್ಕೆ ಅಂದರೆ ರೀವೈರ್ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಯಾವುದೇ ಆಗಲಿ ವಿಚಾರಗಳು ಸತತವಾಗಿ ಮಾಡ್ತಾ ಇದ್ದೀವಿ, ಆಲೋಚನೆಗಳು ಮಾಡ್ತಾ ಇದ್ದೀವಿ, ಚಿಂತನೆಗಳು ಮಾಡ್ತಾ ಇದ್ದೀವಿ ಅಂತಂದರೆ ಅವು ನೇರವಾಗಿ ದೇಹದ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತವೆ. ಒತ್ತಡ ಮತ್ತು ಆತಂಕ, ಭಯ ಇವೆಲ್ಲವೂ ಕೂಡ ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸ್ತವೆ. ಹಾಗೆಯೇ ಶಾಂತಚಿತ್ತತೆ, ಸಕಾರಾತ್ಮಕವಾಗಿರೋ ಭಾವನೆಗಳು ಇವೆಲ್ಲವೂ ಕೂಡ ನಮ್ಮ ಇಮ್ಯುನಿಟಿಯನ್ನು ಬಲಗೊಳಿಸ್ತದೆ. ಯಾವಾಗ ಈ ವ್ಯಕ್ತಿಗಳು ತಾವು ಗುಣಮುಖವಾಗುತ್ತೇವೆ ಅಂತ ವಿಶ್ವಾಸಿಸ್ತಾರೆಯೋ ಆ ಹೊತ್ತಿನಿಂದಲೇ
ಅವರ ದೇಹ ಗುಣಮುಖ ಆಗಲಿಕ್ಕೆ, ಹೀಲ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಕೆಲವು ಸಲ ಸರಿಯಾದ ಚಿಕಿತ್ಸೆ ಕೊಡದೆ ಸುಳ್ಳಿನ ಚಿಕಿತ್ಸೆ ನೀಡಿದರೂ ಕೂಡ ಸಾಧ್ಯ ಆಗ್ತದೆ, ಒಳ್ಳೆಯದಾಗೋಗುತ್ತೆ. ಪ್ಲೆಸಿಬೋ ಎಫೆಕ್ಟ್ ಅಂತ ಹೇಳ್ತೀವಿ. ಮನಸ್ಸಿನ ವಿಶ್ವಾಸದ ಗಾಢತೆಯ ಪರಿಣಾಮ ಇದು. ಈ ಜಗತ್ತಲ್ಲಿ ಚೈತನ್ಯ ಅಂದರೆ ಸ್ಪಿರಿಟ್ ತನ್ನ ಬೇಕು ಬೇಡಗಳನ್ನು ಮತ್ತು ಆಗು ಹೋಗುಗಳನ್ನು ನೋಡಿಕೊಳ್ಳೋ ಹಾಗೆ ನಮ್ಮ ಮನಸ್ಸಿನ ಮತ್ತು ದೇಹದ ಚೈತನ್ಯವು ಕೂಡ ಸಚೇತನಗೊಳ್ಳಕ್ಕೆ ಹಲವಾರು ತಂತ್ರಗಳನ್ನು ಭಾರತ, ಚೈನಾ, ಜಪಾನ್, ಈಜಿಪ್ಟ್, ಗ್ರೀಸ್ ಎಷ್ಟೆಷ್ಟೋ ಬುಡಕಟ್ಟುಗಳು ಮುಂಚೆನೇ ಟ್ರೈ ಮಾಡ್ತಾಯಿದ್ವು ಕಂಡುಕೊಳ್ಳೋದಕ್ಕೆ. ಇವುಗಳ ವಿಶ್ವಾಸವೇ ವಿಚಾರಗಳು, ಭಾವನೆಗಳು ಮತ್ತು ದೇಹದ ಸಾವಯವ ಅಂಶಗಳೆಲ್ಲ ಕೂಡ ಸರಿಯಾಗಿ ಪ್ರೇರೇಪಿತಗೊಂಡು ತಮಗಿರುವ ಅಡೆತಡೆಗಳನ್ನ ನಿವಾರಿಸಿಕೊಂಡ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿರಬಹುದಾ ಅಂತ ಹೇಳಿ. ಇದು ಏನು ಪ್ರಾಣ ಅಥವಾ ಜೀವ ಅದನ್ನು ಕೀ ಅಂತ ಕರೀತಾರೆ, ಚೈತನ್ಯ. ಅದು ನಿರಂತರವಾಗಿ ಹರಿತಾ ಇರ್ತದೆ. ಅದರದ್ದು ಫ್ಲೋಗೆ ಅಡ್ಡ ಆದರೆ ಆವಾಗ ರೋಗ ಅನ್ನೋದು ಬರತ್ತೆ ಅಂತ ಹೇಳ್ತಾರೆ. ನಿರಾತಂಕವಾಗಿ ಮುಕ್ತವಾಗಿ ಈ ಚೈತನ್ಯ ಹರಿಯುವುದೇ ಆದಲ್ಲಿ ಮನುಷ್ಯನ ಸಾವಯವ ಅಸ್ತಿತ್ವವೂ ಕೂಡ ಸಮತೋಲನವನ್ನು ಸಾಧಿಸ್ಕೊಂಡು ಹದದಲ್ಲಿ ಇರತ್ತೆ ಅಂತ ಅಂದ್ಬಿಟ್ಟು ಅನುಭಾವಿಗಳು ಹೇಳ್ತಾರೆ. ನಮ್ಮ ಚೈತನ್ಯ ಮನಸ್ಸಿನದಾಗಲಿ, ದೇಹದ್ದಾಗಲಿ, ಈ ಪ್ರಕೃತಿಯಲ್ಲಿರುವುದಾಗಲಿ, ಇದನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಆಗದೇ ಇರೋದು ಅಥವಾ ಇದನ್ನು ಜೀವಂತವಾಗಿ ವಿಕಾಸ ಪೂರ್ಣವಾಗಿ ಇಟ್ಕೊಳ್ಳೋಕ್ಕಾಗದೇ ಇರೋದಕ್ಕೆ ಕಾರಣ ಕೂಡ ಮನುಷ್ಯನಲ್ಲಿರುವಂತಹ ಭಯ ಮತ್ತು ಅಪರಾಧ ಪ್ರಜ್ಞೆಗಳೂ ಕೂಡ ಗುಣಮುಖ ಆಗೋದರಲ್ಲಿ ಇರುವಂಥ ಹಿನ್ನಡೆಯೇ ಆಗಿರ್ತದೆ. ಥ್ಯಾಂಕ್ಫುಲ್ ಆಗಿರೋದು, ಕೃತಜ್ಞತೆಯಿಂದ ಇರೋದು, ಶಾಂತ ಚಿತ್ತತೆಯಿಂದ ಇರೋದು, ಪೀಸ್ಫುಲ್ ಮೈಂಡಿಂದ ಇರೋದು, ಕ್ಷಮಾಗುಣ ಹೊಂದಿರೋದು, ಕರುಣೆಯಿಂದ ನೋಡೋದು, ಇವೆಲ್ಲವೂ ಕೂಡ ಇಂತಹ ಗುಣಗಳು ಕೂಡ ಗುಣಪಡಿಸುವಂತಹ ಗುಣಗಳೇ ಆಗಿವೆ. ಒಟ್ಟಾರೆ ಮನಸ್ಸಿನಂತೆ ಮಹಾದೇವ ಅನ್ನೋದನ್ನು ವಿಶ್ವಾಸದ ಮತ್ತು ಸಕಾರಾತ್ಮಕ ನಡೆಗಳ ಅನೇಕ ಪ್ರಕರಣಗಳು ದೃಢೀಕರಿಸ್ತವೆ. ಮನಸ್ಸಿನಂತೆ ಮಹಾದೇವ, ಪಾಸಿಟಿವ್ ಆಗಿ ಮೈಂಡ್ ಸೆಟ್ ಇಟ್ಕೊಳ್ಳೋದು, ಕಂಪ್ಯಾಷನೇಟ್ ಆಗಿ ನೋಡೋದು, ಇನ್ನೊಬ್ಬರನ್ನ ನೋಡ್ತಾ ಇದ್ರೆ ನಮ್ಮ ಮನಸ್ಸು ಕೂಡ ಸರಿಹೋಗತ್ತೆ ಅಂತ ತನ್ನ ತಾನು ಮಾನಸಿಕವಾಗಿ ಗುಣಪಡಿಸಿಕೊಳ್ಳಲು ಆಗುವಂತಹ ಅನೇಕ ಮನೋವೈಜ್ಞಾನಿಕವಾಗಿ ಕೂಡ ನಮ್ಮಲ್ಲಿ ತಂತ್ರಗಳಿಲ್ಲದೆ, ಅದ್ರ ಬಗ್ಗೆ ಅರಿವೇ ಇಲ್ಲದೆ ನರಳುತ್ತಾ ಇರೋದು. ಅಯ್ಯೋ ನನ್ನ ಪೂರ್ವ ಜನ್ಮದ ಕರ್ಮ ಅಂತನೋ, ಹಣೆ ಬರಹ ಅಂತನೋ, ಇದು ಯಾವುದೋ ಶಾಪ ಅಂತನೋ, ಅದ್ಯಾವುದೋ ದೇವ್ರಿಗೇನೋ ಮಾಡಿ ಏನೋ ಆಗಿಲ್ಲ ಅಂತನೋ, ಹೀಗೆ ನರಳುವುದರ ಬದಲು ತಮ್ಮ ಮನಸ್ಸಿಗೆ ತರಬೇತಿ ನೀಡುವ ಮೂಲಕ ತಮ್ಮ ಬಯೋಲಜಿಕಲ್ ಎಕ್ಸಿಸ್ಟೆನ್ಸ್ನ, ಅಂದರೆ ನಮ್ಮದೊಂದು ಜೈವಿಕವಾದಂತಹ ಸಾವಯವ ಅಸ್ತಿತ್ವ, ಇದನ್ನು ಉನ್ನತಿಗೆ ಏರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ತುಂಬ ಜನ ಹಾಗೆ ಮಾಡ್ಕೊಳ್ಳೋದಕ್ಕೆ ಆಗದೆ ಈ ಥರದೊಂದು ತಂತ್ರಗಳು ಇದೆ ಅಂತ ತಿಳಿದುಕೊಳ್ಳದೆಯೇ ಸಮಸ್ಯೆಗಳನ್ನೇ ಒಪ್ಕೊಂಡ್ಬಿಟ್ಟು ಅವುಗಳಿಗೆ ಶರಣಾಗಿಬಿಡ್ತಾರೆ. ನಮ್ಮ ಮನಸ್ಸು ಸಮಸ್ಯೆಯನ್ನು ಹುಟ್ಟು ಹಾಕ್ತದೆ, ನಮ್ಮ ಮನಸ್ಸು ಬಳಲ್ತದೆ, ನಮ್ಮ ಮನಸ್ಸು ಸಹಾಯಕ್ಕಾಗಿ ಅಂಗಲಾಚತ್ತೆ. ಇದೇ ನಮ್ಮ ಮನಸ್ಸು ಬರುವಂತಹ ಸಹಾಯವನ್ನು ಕೂಡ ನಿರಾಕರಿಸ್ತದೆ. ಹಾಗಾಗಿ ಈ ಮನಸ್ಸನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಅದಕ್ಕೆ ತರಬೇತಿಯನ್ನು ನೀಡಿದ ಪಕ್ಷದಲ್ಲಿ ಮನಸ್ಸಿನಂತೆ ಮಹಾದೇವ ಅಂತ ಅನ್ನೋದು ನಮ್ಮ ವಿಷಯದಲ್ಲಿ ನಿಜ ಆಗತ್ತೆ. ಅಷ್ಟೆ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ
ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.